ನಮಸ್ಕಾರ ಸ್ನೇಹಿತರೆ, ಸೂಪರ್ ಫೈನಾನ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದು ನಾವು ಮಾತನಾಡೋದು ಜೀವನವೇ ಬದಲಾಯಿಸುವಂಥ ಒಂದು ಅದ್ಭುತ ಹಣದ ರಹಸ್ಯದ ಬಗ್ಗೆ. ಅದೇ ಪವರ್ ಆಫ್ ಕಾಂಪೌಂಡಿಂಗ್, ಅಂದರೆ ಚಕ್ರಬಡ್ಡಿಯ ಶಕ್ತಿ. ಆಲ್ಬರ್ಟ್ ಐನ್ಸ್ಟೀನ್ ಹೇಳಿದ ಒಂದು ಪ್ರಸಿದ್ಧ ಮಾತಿದೆ, ಕಾಂಪೌಂಡಿಂಗ್ ಈಸ್ ದ 8th ವಂಡರ್ ಆಫ್ ದ ವರ್ಲ್ಡ್ ಅಂತ ಕರೀತಾರೆ. ಅಂದರೆ ಯಾರಿಗೆ ಇದರ ಶಕ್ತಿ ಅರ್ಥ ಆಗುತ್ತದೋ ಅವರು ಹಣ ಗಳಿಸ್ತಾರೆ. ಅರ್ಥ ಆಗದೇ ಇರೋರು ಜೀವನ ಪೂರ್ತಿ ಹಣಕ್ಕಾಗಿ ಕೆಲಸ ಮಾಡ್ತಾರೆ. ಈ ವಿಡಿಯೋ ನೋಡಿದ ನಂತರ ನೀವು ಹಣವನ್ನು ಸಂಪಾದಿಸುವ ರೀತಿಯೇ ಬದಲಾಗಬಹುದು. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ. ಕಾಂಪೌಂಡಿಂಗ್ ಅಂದರೆ ಏನು ಸ್ನೇಹಿತರೆ? ಸರಳವಾಗಿ ಹೇಳೋದಾದರೆ, ನೀವು ಹೂಡಿಕೆ ಮಾಡಿದಂಥ ಹಣಕ್ಕೆ ಬರುವ ಲಾಭ ಮತ್ತೆ ಹೂಡಿಕೆ ಆಗಿ ಆ ಲಾಭಕ್ಕೂ ಮತ್ತೆ ಲಾಭ ಬರುತ್ತಿರೋ ಪ್ರಕ್ರಿಯೆನ, ಒಂದು ಸೈಕಲ್ನ ಕಾಂಪೌಂಡಿಂಗ್ ಅಂತ ಕರಿತೀವಿ. ಉದಾಹರಣೆಗೆ, ನೀವು 10,000 ಹೂಡಿಕೆ ಮಾಡಿದ್ದೀರಾ ಅಂತ ತಿಳ್ಕೊಳ್ಳಿ. ಮೊದಲ ವರ್ಷ 10% ಲಾಭ ಬಂದರೆ 11,000 ಆಗುತ್ತೆ. ಎರಡನೇ ವರ್ಷ ಮತ್ತೆ 10% ಬಂದರೆ 12,100 ರೂಪಾಯಿ ಆಗಿರುತ್ತೆ. ಇಲ್ಲಿ ನೀವು ಗಮನಿಸಬೇಕಾಗಿರೋದೇನಪ್ಪ ಅಂದರೆ, ಎರಡನೇ ವರ್ಷದ ಲಾಭ ಕೇವಲ 10,000 ಮೇಲೆ ಮಾತ್ರ ಬಂದಿರಲ್ಲ, 11,000 ಮೇಲೆ ಬರುತ್ತದೆ. ಅಂದರೆ ಹಣವೇ ಹಣವನ್ನು ಹುಟ್ಟಿಸುತ್ತಿರುತ್ತದೆ. ಇದನ್ನೇ ಚಕ್ರಬಡ್ಡಿಯ ಶಕ್ತಿ ಅಂತ ಕರೀತಾರೆ. ಈಗ ಸಿಂಪಲ್ ಇಂಟ್ರೆಸ್ಟ್ಗೂ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ಗೂ ಇರುವ ಒಂದು ವ್ಯತ್ಯಾಸ ಏನಂತ ಗಮನಿಸೋಣ. ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಒರಿಜಿನಲ್ ಹಣದ ಮೇಲೆ ಮೇಲೆ ಮಾತ್ರ ಬಡ್ಡಿ ಬರೋದು. ಅಂದರೆ ನಿಮ್ಮ ಒಂದು ಕ್ಯಾಪಿಟಲ್, ನಿಮ್ಮ ಹಣ ಏನು ಇನ್ವೆಸ್ಟ್ ಮಾಡಿರ್ತೀರಲ್ವ, ಹೂಡಿಕೆ ಮಾಡಿರ್ತೀರಲ್ವ, ಆ ಹಣದ ಮೇಲೆ ಮಾತ್ರ ಬಡ್ಡಿ ಬರೋದನ್ನು ಸಿಂಪಲ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಬಟ್ ಕಾಂಪೌಂಡ್ ಇಂಟ್ರೆಸ್ಟ್ ಯಾವ ರೀತಿಯಪ್ಪ ಅಂದರೆ, ನಿಮ್ಮ ಒಂದು ಕ್ಯಾಪಿಟಲ್, ನಿಮ್ಮ ಹಣ ಪ್ಲಸ್ ಅದಕ್ಕೆ ಬಂದಿರತಕ್ಕಂಥ ಬಡ್ಡಿ, ಎರಡರ ಮೇಲೂ ಬಡ್ಡಿ ಬರೋದಕ್ಕೆ ನಾವು ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಉದಾಹರಣೆ, 1,00,000 ನೀವು ಹೂಡಿಕೆ ಮಾಡಿದರೆ 10% ಸಿಂಪಲ್ ಇಂಟ್ರೆಸ್ಟ್ನಲ್ಲಿ 20 ವರ್ಷಕ್ಕೆ 3,00,000 ಆಗಿರುತ್ತೆ. ಆದರೆ 10% ಕಾಂಪೌಂಡ್ ಇಂಟ್ರೆಸ್ಟ್ನಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 20 ವರ್ಷಕ್ಕೆ ಸುಮಾರು 6.7 ಲಕ್ಷ ಆಗಿರುತ್ತೆ. ಅದೇ ಹಣ, ಬಟ್ ಆದರೆ ಫಲಿತಾಂಶ ಅನ್ನೋದು ಡಬಲ್ಗಿಂತ ಹೆಚ್ಚಾಗಿದೆ ಕಾಂಪೌಂಡಿಂಗ್ ಇಂಟ್ರೆಸ್ಟಲ್ಲಿ. ಇದು ಕಾಂಪೌಂಡಿಂಗ್ನ ಮ್ಯಾಜಿಕ್. ನಾವು ಈ ಒಂದು ಕಾಂಪೌಂಡಿಂಗ್ ಇಂಟ್ರೆಸ್ಟಲ್ಲಿ ಮುಖ್ಯವಾದ ವಿಷಯ ಏನಂದರೆ ಸಮಯದ ಶಕ್ತಿ, ಅಂದರೆ ಟೈಮ್. ಕಾಂಪೌಂಡಿಂಗ್ನಲ್ಲಿ ಒಂದು ದೊಡ್ಡ ಸೀಕ್ರೆಟೇ ಇದು, ಟೈಮ್. ಹಣಕ್ಕಿಂತ ಸಮಯ ಮುಖ್ಯ ಅಂತ ಕರಿತೀವಿ ಇದಕ್ಕೆ ಅನ್ನೋದು. ಉದಾಹರಣೆಗೆ, ರಮೇಶ್ ಅನ್ನೋ ವ್ಯಕ್ತಿ 25 ವರ್ಷ ವಯಸ್ಸಿನಲ್ಲಿ ಅವರು ತಿಂಗಳಿಗೆ 5,000 ಸಿಪ್ನ ಶುರು ಮಾಡ್ತಾನೆ. ಮ್ಯೂಚುವಲ್ ಫಂಡಲ್ಲಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಸಿಪ್ನ ಶುರು ಮಾಡ್ತಾನೆ. ಸುರೇಶ್ ಅನ್ನೋ ಇನ್ನೊಬ್ಬ ವ್ಯಕ್ತಿ 35 ವರ್ಷಕ್ಕೆ ಶುರು ಮಾಡ್ತಾರೆ ಸಿಪ್ನ 5,000. ಇಬ್ಬರು 60 ವರ್ಷಕ್ಕೆ ಹೂಡಿಕೆನ ನಿಲ್ಲಿಸ್ತಾರೆ. ರಮೇಶ್ ಆ್ಯಂಡ್ ಸುರೇಶ್ ಇಬ್ಬರು ಸಹ ಅವರ ಒಂದು ರಿಟೈರ್ಮೆಂಟ್ ಏಜ್ 60 ಇಯರ್ಸ್ಗೆ ಅವರ ಒಂದು ಇನ್ವೆಸ್ಟ್ಮೆಂಟ್ನ ಸ್ಟಾಪ್ ಮಾಡ್ತಾರೆ. ಆದರೆ ಇದರಲ್ಲಿ ನೀವು ಗಮನಿಸಬೇಕಾಗಿರೋದು ಏನಪ್ಪ ಅಂದರೆ, ರಮೇಶ್ ಬಳಿ 1 ಕೋಟಿಗೂ ಹೆಚ್ಚು ಹಣ ಬರುತ್ತೆ, ಬಟ್ ಸುರೇಶ್ ಬಳಿ ಅರ್ಧಕ್ಕಿಂತ ಕಡಿಮೆ ಇರುತ್ತೆ. ಯಾಕೆ? ರಮೇಶ್ ಬಳಿ ಅವನ ಒಂದು ಸಮಯ ಹೆಚ್ಚಿತ್ತು, ರಮೇಶ್ ಹತ್ರ ಅವರ ಒಂದು ಟೈಮ್ ಹೆಚ್ಚಾಗಿತ್ತು, ಟೈಮ್ ಪೀರಿಯಡ್. ಕಾಂಪೌಂಡಿಂಗ್ಗೆ ಸಮಯ ಕೊಟ್ಟರೆ ಅದು ಹಣವನ್ನು ಸ್ಫೋಟದಂತೆ ಹೆಚ್ಚಿಸುತ್ತೆ. ರಿಯಲ್ ಲೈಫ್ ಎಕ್ಸಾಂಪಲ್ಸ್ ತಗೊಳ್ಳೋಣ. ಒಂದು ಮರ ನಡೆಯೋದನ್ನು ಕಲ್ಪಿಸಿಕೊಳ್ಳಿ. ಒಂದು ಗಿಡ ಬೆಳೆಸ್ತೀರಾ ಅಂದ್ಕೊಳ್ಳಿ, ಊಹೆ ಮಾಡ್ಕೊಳ್ಳಿ. ಇಂದು ಒಂದು ಚಿಕ್ಕ ಗಿಡ ನೆಟ್ಟರೆ ನಾಳೆನೇ ಅದು ದೊಡ್ಡ ಮರ ಆಗೋದಿಲ್ಲ. ಆದರೆ ವರ್ಷಗಳ ನಂತರ ಅದು 1000 ಹಣ್ಣು ಕೊಡಬಹುದು. ಹಣನೂ ಹಾಗೇನೆ. ಇಂದು ಮಾಡಿದ ಚಿಕ್ಕ ಇನ್ವೆಸ್ಟ್ಮೆಂಟ್, ಚಿಕ್ಕ ಸಿಪ್ ಭವಿಷ್ಯದಲ್ಲಿ ದೊಡ್ಡ ಸಂಪತ್ತಾಗಿ ಕ್ರಿಯೇಟ್ ಆಗುತ್ತೆ. ತಿಂಗಳಿಗೆ 2,000 ಕೂಡ ಸಾಕು, ಆದರೆ ನಿಯಮಿತವಾಗಿ ಹೂಡಿಕೆ ಮಾಡಬೇಕು. ಇದನ್ನು ಮರಿಬಾರ್ದು. ಮ್ಯೂಚುವಲ್ ಫಂಡ್ಸ್ ಆ್ಯಂಡ್ ಕಾಂಪೌಂಡಿಂಗ್, ಇದು ಯಾವ ರೀತಿ ನಮಗೆ ಯೂಸ್ ಆಗುತ್ತಂತ ತಿಳ್ಕೊಳ್ಳೋಣ. ಕಾಂಪೌಂಡಿಂಗ್ಗೆ ಮ್ಯೂಚುವಲ್ ಫಂಡ್ ಸಿಪ್ ಅನ್ನೋದು ಅತ್ಯುತ್ತಮ ಮಾರ್ಗ ಈಗಿನ ಕಾಲದಲ್ಲಿ. ಯಾಕಂದರೆ ಒಂದು ಡಿಸಿಪ್ಲೈನ್ ಬರುತ್ತೆ ನಮಗೆ. ಮಂತ್ಲಿ ನಾವು ಸಿಪ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋ ಒಂದು ಡಿಸಿಪ್ಲೈನ್ ಇರುತ್ತೆ.
ಆ್ಯಂಡ್ ಲಾಂಗ್ ಟರ್ಮ್ ಗ್ರೋತ್ ಸಿಗುತ್ತೆ. ಆ್ಯಂಡ್ ಮಾರ್ಕೆಟ್ ಗ್ರೋತ್ ಅಡ್ವಾಂಟೇಜಸ್ ಕೂಡ ಸಿಗುತ್ತೆ. ಮಾರ್ಕೆಟ್ ಯಾವ ರೀತಿ ಗ್ರೋ ಆಗುತ್ತೋ ನಮ್ಮ ಒಂದು ಮನಿ ಕೂಡ ಅದೇ ರೀತಿ ಗ್ರೋ ಆಗುತ್ತೆ. ಉದಾಹರಣೆ 10,000 ಸಿಪ್ ಮಾಡಿದ್ರೆ ಅಂದ್ಕೊಳ್ಳಿ, 20 ವರ್ಷ ಮಾಡಿದ್ದೀರಾ, 12% ರಿಟರ್ನ್ ಗೇನ್ ಆದ್ರೂ ಭವಿಷ್ಯದಲ್ಲಿ ಸುಮಾರು ಅದು 1 ಕೋಟಿ ಆಗಬಹುದು. ಇದೇ ಶ್ರೀಮಂತರಿಗೂ ನಮಗೂ ಇರ್ತಕ್ಕಂಥ ಒಂದು ಸೀಕ್ರೆಟ್. ಈ ಒಂದು ಕಾಂಪೌಂಡಿಂಗ್ ಇಂಟ್ರೆಸ್ಟ್ನಲ್ಲಿ ಕಾಮನ್ ಆಗಿ ಮಿಸ್ಟೇಕ್ಸ್ ಏನು ಮಾಡ್ತೀವಪ್ಪ ಅಂದರೆ, ಬಹಳ ಜನ ಕಾಂಪೌಂಡಿಂಗ್ನ ಫಲ ಪಡೆಯದೆ ಇರೋದಕ್ಕೆ ಕಾರಣವೇ ಇದು. ಬೇಗ ಹಣ ತೆಗೆದುಕೊಳ್ಳೋದು, ಅಂದರೆ ಹೂಡಿಕೆ ಮಾಡಿ ಗ್ರೋ ಆಗೋಕ್ಕೆ ಮುಂಚೆನೇ, ಅವರ ಒಂದು ಹಣ ಬೆಳೆಯೋಕ್ಕೆ ಮುಂಚೆನೇ ವಿಡ್ರಾ ಮಾಡೋದು, ಮತ್ತು ಪೇಷನ್ಸ್ ಇಲ್ಲದೆ ಇನ್ವೆಸ್ಟ್ಮೆಂಟ್ ಮಾಡೋದು, 1 ವರ್ಷ ಅಥವಾ 2 ವರ್ಷದಲ್ಲಿ ರಿಸಲ್ಟ್ ಬೇಕನ್ನೋದು, ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ಮಾಡದೇ ಇಲ್ಲದೆ ಇರೋದು, ಕನ್ಸಿಸ್ಟೆನ್ಸಿ ಇಲ್ಲದಿದ್ದರೆ ಕಾಂಪೌಂಡಿಂಗ್ ಅನ್ನೋದು ಸ್ಲೋ ಆಗುತ್ತೆ. ಆ್ಯಂಡ್ ಫಿಯರ್ ಆ್ಯಂಡ್ ಪ್ಯಾನಿಕ್, ಮಾರ್ಕೆಟ್ ಡೌನ್ ಆದಾಗ ಇನ್ವೆಸ್ಟ್ಮೆಂಟ್ ಸ್ಟಾಪ್ ಮಾಡ್ತಾರೆ. ಇದೆಲ್ಲ ಒಂದು ಮಿಸ್ಟೇಕ್ಸ್ ಸಹ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಮೇಲೆ ಎಫೆಕ್ಟ್ ಆಗುತ್ತೆ. ಆದರೆ ನಿಜವಾದ ವೆಲ್ತ್ ಅನ್ನೋದು ಪೇಷನ್ಸಿಂದ ಮಾತ್ರ ಬರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಶ್ರೀಮಂತರು ಏನು ಮಾಡ್ತಾರೆ ಗೊತ್ತಾ, ಈ ಒಂದು ಕಾಂಪೌಂಡಿಂಗ್ ಪವರ್ನ ಯಾವ ರೀತಿ ಯೂಸ್ ಮಾಡ್ತಾರೆ ಗೊತ್ತಾ, ಕಾಂಪೌಂಡಿಂಗ್ ಇಂಟ್ರೆಸ್ಟ್ನ ಬೇಗ ಹೂಡಿಕೆಯನ್ನು ಶುರು ಮಾಡ್ತಾರೆ, ಲಾಂಗ್ ಟರ್ಮಗೆ ಅವರು ವೆಯ್ಟ್ ಮಾಡ್ತಾರೆ, ಆ್ಯಂಡ್ ಪ್ರಾಫಿಟ್ಸ್ನ ರೀಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅವ್ರಿಗೆ ಯಾವುದೇ ರೀತಿ ಚಿಕ್ಕ ಪ್ರಾಫಿಟ್ ಬಂದರೂ ಅದನ್ನು ಮತ್ತೆ ರೀಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅವರು ಖರ್ಚು ಮಾಡೋದಿಲ್ಲ. ಆ್ಯಂಡ್ ಡಿಸಿಪ್ಲೈನ್ನ ಮೇಂಟೈನ್ ಮಾಡ್ತಾರೆ. ಅದರ ಫಲನೇ ಅವರ ಒಂದು ಹಣ ಕೆಲಸ ಮಾಡ್ತಾಯಿದೆ. ಬಡವರು ಹಣಕ್ಕಾಗಿ ಕೆಲಸ ಮಾಡ್ತಾರೆ, ಬಟ್ ಶ್ರೀಮಂತರು ಹಣವನ್ನು ಕೆಲಸಕ್ಕೆ ಇಡ್ತಾರೆ. ಇದೇ ನಮಗೂ ಅವ್ರಿಗೂ ಇರೋಂಥ ಡಿಫ್ರೆಂಟ್. ಒಂದು ದಿನ ನೀವು ಕೆಲಸ ಮಾಡದೇ ಇದ್ರೂ ನಿಮ್ಮ ಹಣ ನಿಮಗಾಗಿ ಕೆಲಸ ಮಾಡಬಹುದು. ಆ ದಿನ ಫೈನಾನ್ಷಿಯಲ್ ಫ್ರೀಡಮ್ ಅನ್ನೋದು ಸಿಗುತ್ತೆ. ಆದರೆ ಅದಕ್ಕಾಗಿ ಇಂದು ಒಂದು ನಿರ್ಧಾರ ತೆಗೆದುಕೊಳ್ಳಬೇಕು. ಚಿಕ್ಕ ಅಮೌಂಟ್ ಆದರೂ ಪರವಾಗಿಲ್ಲ, ಇನ್ವೆಸ್ಟ್ಮೆಂಟ್ ಹಿಂದೆ ಶುರು ಮಾಡಿ. ಸಮಯವನ್ನು ವ್ಯರ್ಥ ಮಾಡಬೇಡಿ. ಯಾಕಂದರೆ ಕಾಂಪೌಂಡಿಂಗ್ನಲ್ಲಿ ದೊಡ್ಡ ತಪ್ಪಂದ್ರೇ ತಡವಾಗಿ ಶುರು ಮಾಡೋದು. ಇಂದು ಒಂದು ಸಿಪ್ ಶುರು ಮಾಡಿ, ಭವಿಷ್ಯದ ನೀವು ಇಂದಿನ ನಿಮ್ಮ ಧನ್ಯವಾದವನ್ನು ಹೇಳುತ್ತೀರಾ. ಈ ವಿಡಿಯೋ ನಿಮಗೆ ಉಪಯೋಗವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇನ್ನಷ್ಟು ಕನ್ನಡ ಫೈನಾನ್ಸ್ ವೀಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.